ಮುಂಬೈಯಲ್ಲಿ ಪಬ್ಲಿಷ್ ಆಗೋ ಎಲ್ಲ ನ್ಯೂಸ್ ಪೇಪರಲ್ಲೂ ಈ ಹುಡುಗಿ ಫೋಟೋ ಬಂದಾಯ್ತು. ಆದರೆ ಈ ಹುಡುಗಿ ಕಂಪ್ಯೂಟರ್ ವೋಟರ್ಸ್ ಲಿಸ್ಟ್ ಅನ್ನು ಚೆಕ್ ಮಾಡಿದೆ, ಅಲ್ಲೂ ಈ ಹುಡುಗಿ ಎಲ್ಲಿದ್ದಾಳೆ ಎಂದು ನನಗೂ ಗೊತ್ತಿಲ್ಲ ಮಾರಾಯರೆ. ಆದರೆ ಒಂದು ಮಾತ್ರ ಗ್ಯಾರಂಟಿ, ನಮ್ಮ ಅಪ್ಪನ ಆಣೆಗೂ ಈ ಬ್ಯೂಟಿ ನಮ್ಮ ಮುಂಬೈ ಸಿಟಿ ಹುಡುಗಿ ಅಲ್ಲ ಮಾರಾಯರೆ. ಆದರೆ ಮತ್ತೊಂದು ಮಾತ್ರ ನನಗೆ ಗ್ಯಾರಂಟಿ ಗೊತ್ತುಂಟು, ನಿಮ್ಮ ಮನಸ್ಸು, ಯು ಆರ್ ಲವಿಂಗ್ ದಟ್ ಗರ್ಲ್ ಅಲ್ವಾ ಮಾರಾಯರೆ? ನಿನ್ ಮನಸ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ನೀನೇನ್ ದೊಡ್ಡ ರೌಡಿನಾ? ನನ್ಗೆ ಯಾಕೆ ಹೀಗೆ ತೊಂದರೆ ಕೊಡ್ತೀಯಾ? ಹಾಗೇನಿಲ್ಲ, ನಾನು ನಿನ್ನ ಹೆಚ್ಚಿಸನ್ನ ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ, ನೀ ಮಾತಾಡ್ತಾ ಇದೀಯಾ? ಅದಕ್ಕೆ ಹೀಗೆ ಮಾಡಿದ್ರೆ ಹತ್ರ ಬರ್ತೀಯಾ ಅಂತ. ಪ್ರಿಯಾ ಪ್ರಿಯಾ ನಿಂತ್ಕೋ ಪ್ರಿಯಾ, ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು. ಪ್ರಿಯಾ ನಿಂತ್ಕೋ, ಪ್ರಿಯಾ ಪ್ರಿಯಾ ನಿಂತ್ಕೋ. ಯಾಕೆ ಮಾತಾಡದೆ ಹೋಗ್ತಾ ಇದ್ದೀನಿ ನೀನು? ನೀ ನನಗೆ ಮೋಸ ಮಾಡ್ದೆ. ಏನ್ ಮೋಸ ಮಾಡಿದೆ ಪ್ರಿಯಾ? ನಾನು ದುಡ್ಡಿಸ್ಕೊಂಡು ಮೋಸ ಮಾಡದ್ನ, ಇಲ್ಲ ಕೈಗೊಂಡು ಮಗು ಕೊಟ್ಟು ಮದುವೆ ಆಗಲ್ಲ ಅಂತ ಹೇಳಿದ್ನ ನಾನು? ಅದಕ್ಕಿಂತ ದೊಡ್ಡ ರೀತಿಯಲ್ಲಿ ಮೋಸ ಮಾಡಿದ್ಯಾ? ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಒಬ್ರಿಗೊಬ್ರು ಮೋಸ ಮಾಡ್ಕೊತಾನೆ ಇದಾರೆ ಪ್ರಿಯಾ. ಈಗ ನಿನ್ನೆ ತಗೋ, ನಿನಗೆ ನೀನ್ ಮೋಸ ಮಾಡ್ಕೋತಾ ಇಲ್ಲ, ನನ್ನನ್ನು ಪ್ರೀತಿಸ್ತಾ ಇಲ್ಲ ಅನ್ಬಿಟ್ಟು ನಿನಗೆ ನೀನ್ ಮೋಸ ಮಾಡ್ಕೋತಾ ಇಲ್ಲ. ಪ್ರಿಯಾ, ನೀನು ಒಬ್ಬನ ಪ್ರೀತಿಸಕ್ಕಿಂತ ಮುಂಚೆ ಎಷ್ಟು ವರ್ಷ ಮಾಡಿದ್ಯಾ? ಆದ್ರೆ ನಾನ್ ಮಾಡ್ಲಿಲ್ಲ ಪ್ರಿಯಾ. ನಿನ್ನ ನೋಡಿದ ತಕ್ಷಣ ನಾನು ಪ್ರೀತಿಸಿದ್ದೀನಿ. ನೀನು ನನ್ನ ಪ್ರೀತಿಸಬೇಕು ಅಂತ ಒಂದೇ ಒಂದು ಕಾರಣಗೋಸ್ಕರ ಒಂದು ಸುಳ್ಕತೆ ಹೇಳಿದೆ ಪ್ರಿಯಾ. ಪ್ರಿಯಾ ನಿಂತ್ಕೋ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನೋಡು ಪ್ರಿಯಾ, ನಾನು ಹೇಳಿರೋ ಕತೆ ಸುಳ್ಳಾಗಿರ್ಬೋದು, ನನ್ನ ಪ್ರೀತಿ ನಿಜ. ಈಗ ನೀನ್ ನನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಕತೆ ನಿಜ ಆಗುತ್ತೆ, ನಮ್ಮ ಪ್ರೀತಿ ಸುಳ್ಳಾಗುತ್ತೆ. ಆ ಕತೆ ಸೋನಾಬೋದು ನೀನ್ ಇರ್ತೀಯ ಪ್ರಿಯಾ. ನೀನು ನಿನ್ ನೆನಪ ನಾನು ಇರ್ತೀನಿ, ತಿಳ್ಕೊ. ಮುಗಿತಾ ಪ್ರಿಯಾ? ದೇವಾ 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 ಪ್ರಿಯಾ, ಪ್ರಿಯಾ 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 ನನ್ನ ಮಾತು ಕೇಳು.
ಅಣ್ಣ, ನಾ ಹೇಳಿದ್ನಲ್ಲ, ಇವಳೆ ಪ್ರಿಯಾ. ಹಾಯ್. ನಿನಗೆ ಇವಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಇವಳಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತು. ಸ್ಟಾರ್ ಟಿವಿಲಿ ಇಂಟರ್ವ್ಯೂ ನೋಡ್ದೆ. ಶಿವ ಪ್ಲೇ ಮಾಡಿ ತೋರಿಸ್ತಾ. ನಾನು ಹಾಗೆ ಶಾಕ್ ಆಗ್ಬಿಟ್ಟೆ. ನೀವಿಬ್ರು ಒಂದೇ ತರ ಇದ್ದೀರಾ ಅಂತಲ್ಲ, ಆ ದೇವ್ರು ನಿಮ್ಮನ್ನ ಅದ್ ಎಷ್ಟು ಟ್ಯಾಲೆಂಟೆಡ್ ಆಗಿ ಸೃಷ್ಟಿ ಮಾಡಿದಾನಲ್ಲ ಅಂತ. ಅನ್ಬಿಲೀವಬಲ್. ನಾನ್ ಶಿವನ್ ಕೇಳ್ದೆ, ಜೀವನದಲ್ಲಿ ನೀನೇನಾದ್ರೂ ಸಾಧನೆ ಮಾಡಿದ್ಯಾ ಅಂತ. ನಿನಗೇನ್ ಗೊತ್ತು? ಸುಳ್ಳು ಹೇಳೋದು ಗೊತ್ತು, ಚೆನ್ನಾಗಿ ಲವ್ ಮಾಡೋದು ಗೊತ್ತು. ಏನ್ ಹೇ, ನೀನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ಯಾ? ನಾನೊಂದು ಹೇಳ, ನಿಮ್ಮಿಬ್ಬರಲ್ಲಿ ನಾನೇನಾದ್ರೂ ನಿಮ್ಮನ್ ಫಸ್ಟ್ ನೋಡಿದ್ರೆ ನಿಮ್ಮನ್ನೇ ಲವ್ ಮಾಡ್ತಿದ್ದೆ. ಶಿವ, ನಿಮ್ಮ ಅಣ್ಣನ ಹತ್ರ ನಮ್ಮ ಮದ್ವೆ ಬಗ್ಗೆ ಮಾತಾಡಿದ್ಯಾ? ಮಾತಾಡದ್ನಲ್ಲ, 3 ತಿಂಗಳಾದ್ಮೇಲೆ ಇಟ್ಕೋ ಅಂದ. ಯಾಕೆ? ಅವ್ರಿಗೆ ನಾನು ಇಷ್ಟ ಆಗ್ಲಿಲ್ವಾ? ನೋನು, ನಿನ್ ಕಂಡ್ರೆ ತುಂಬಾ ಇಷ್ಟ ಅವನಿಗೆ. ನನ್ ಮದ್ವೆ ಗ್ರ್ಯಾಂಡ್ ಆಗಿ ಮಾಡೋಗೋಸ್ಕರ 3 ತಿಂಗಳಾದ್ಮೇಲೆ ಇಟ್ಕೊಳ್ಳೋಣ ಅಂದ. ಅಲ್ಲಿವರೆಗೂ ಏನ್ ಮಾಡೋದು? ಒಂದು ಐಡಿಯಾ ಮಾಡೋಣ. ಏನು? ಅಣ್ಣ ಬಾ ಇಲ್ಲಿ. ನೀ ಬಾನ ಹೇಳ್ತೀನಿ. ಅಣ್ಣ ಬೇಗ ಒಳಗ್ ಬಾ. ಅಣ್ಣ, ಇದು ನನ್ನ ಫ್ರೆಂಡ್ ವಿಕಿ ಅಂತ. ದಿಸ್ ಇಸ್ ಪ್ರಿಯಾಸ್ ಫಾದರ್ ಮಿಸ್ಟರ್ ಲಕ್ಷ್ಮಣ್. ಹಲೋ. ಏನು ಶಿವ, ನಿಮ್ಮನ್ನ ತೇಟ್ ನಿಂತರನೇ ಇದ್ದಾನೆ. ನಿಮ್ಮಪ್ಪ ಏನಾದ್ರು ಜೆರಾಕ್ಸ್ ಅಂಗಡಿ ಇಟ್ಟಿದ್ರಾ? ಅಣ್ಣ, ಹೀಗ್ ದಿಢೀರಂತ ಅರೇಂಜ್ ಮಾಡಿರೋ ನೋಡಿ ಕೋಪಿಸ್ಕೋಬೇಡ. ನೀನ್ ಇಷ್ಟದ ಪ್ರಕಾರನೇ ಮದುವೆ ಆಗೋಣ ಅಂತ ಅನ್ಕೊಂಡೆ. ಆದ್ರೆ ಮುಂಚಿತವಾಗ್ಲೇ ನಿಂಗೆ ಹೇಳಿದ್ರೆ ನೀನ್ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ತೀನಿ ಅಂತ ನಂಗೆ ಗೊತ್ತಣ್ಣ. ಆದ್ರೆ ಮದ್ವೆನೇ ಬೇಡ ಅಂತ ನೀನಿರುವಾಗ ನಾನು ಹೇಗಣ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಲಿ? ಅದಕ್ಕೆ ದಿಢೀರಂತ ಅರೇಂಜ್ ಮಾಡಿದೆ. ಪ್ಲೀಸ್ ಅಣ್ಣ. ಒಬ್ಳೇ ಮಗಳು, ನಾನೇ ಫೀಲ್ ಮಾಡ್ತಾ ಇಲ್ಲ. ನಿಮ್ಗೆ ಒಬ್ನೇ ತಮ್ಮ, ಯಾಕಷ್ಟು ಫೀಲ್ ಮಾಡ್ತಿದ್ದೀರಾ? ಅಯ್ಯ, ಮದುವೆಗೆ ಮುಂಚೆನೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ರೆ ಹಿಂಗೆ? ಅಲ್ಲಿ ನೋಡ್ರಿ ರಿಜಿಸ್ಟರ್ ಪಾಪ ಕೈಯಲ್ಲಿ ಪೆನ್ ಇಟ್ಕೊಂಡು ತುಂಬಾ ಫೀಲ್ ಮಾಡ್ಕೊಂತವ್ರೆ. ಬಂದ್ವಾ ಚಟಾಪಟ ಅಂತ ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡ್ಬಿಟ್ಟು ಹೋಗತ್ತಾನೆ. ಸಾಕ್ಷಿ ಯಾರು? ಅಣ್ಣ